ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತು. ನಾನು ಡಾಕ್ಟರ್ ಮೀರ್ ಎಚ್ ಅಂತ. ನಾನು ಒಂದು ಜನರಲ್ ಪ್ರಾಕ್ಟೀಷನರ್, ಜನರಲ್ ಫಿಸಿಷಿಯನ್, ಇನ್ಫೆಕ್ಷಸ್ ಡಿಸೀಸ್ ಸ್ಪೆಷಲಿಸ್ಟ್ ಮತ್ತು ಡಯಾಬಿಟಾಲಜಿಸ್ಟ್. ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 1920 ಅಂತ HSR ಲೇಔಟ್, ಬೆಂಗಳೂರು, ಕರ್ನಾಟಕ ರಾಜ್ಯ, ಭಾರತ ದೇಶದಿಂದ. ನಾನಿವತ್ತು ಚರ್ಚೆ ಮಾಡೋದು ಏನಂದರೆ, ತುಂಬ ಜೋಡಿಗಳ ಸಮಸ್ಯೆ. ಯಾವಾಗಲೂ ನೀವು ಒಂದು ಸಂಬಂಧ ಶುರು ಮಾಡಿದರೆ ಆ ಸಂಬಂಧದಲ್ಲಿ ಕೆಲವು ಸತಿ ಒಬ್ಬರಿಗೆ ಗೊತ್ತಿರುತ್ತೆ ಈ ಸಂಬಂಧ ಬರೀ ಎಷ್ಟು ತಿಂಗಳಿಗೆ ಇದೆ, ಎಷ್ಟು ವರ್ಷಕ್ಕೆ ಇದೆ ಮೊದಲೇ ಗೊತ್ತಿರುತ್ತೆ. ಅವರೇನು ಮಾಡ್ತಾರೆ, ಸಂಬಂಧ ನಡೀತಾ ಇರುವಾಗ ಅವರ ಸಂಗತಿ ಜೊತೆ ತುಂಬ ತಪ್ಪನ್ನು ಮಾಡಿಸ್ಕೊಂಡು ಅದನ್ನು ರಿಕಾರ್ಡ್ ಮಾಡಿಕೊಂಡು ಆ ಸಂಬಂಧ ಮುಗಿದ ಮೇಲೆ ಅವ್ರಿಗೆ ಎಲ್ಲರ ಮುಂದೆ ಅವರು ತಪ್ಪುಗಳನ್ನು ಹೇಳಿಬಿಟ್ಟು ಅವ್ರ ಹೃದಯನ ಚೂರು ಚೂರು ಮಾಡಿಬಿಡ್ತಾರೆ. ಎಲ್ಲರೂ ನಗಕ್ಕೆ ಶುರು ಮಾಡ್ತಾರೆ, ಹಿಂಗೆಲ್ಲ ಮಾಡಿದ್ದಾನೆ ಅಂತ ಎಲ್ಲ ತಮಾಷೆ ಆಗಿಬಿಡುತ್ತೆ. ಇದಕ್ಕೆ ಹಾರ್ಟ್ ಬ್ರೇಕಿಂಗ್ ಅಂತಾರೆ, ಇಂಗ್ಲೀಷ್ನಲ್ಲಿ ಹಾರ್ಟ್ ಬ್ರೇಕರ್ಸ್ ಅಂತಾರೆ. ಈ ಥರ ತುಂಬ ಕಪಲ್ಸ್ ನಮ್ಮ ಹತ್ರ ಬರ್ತಾರೆ ಪ್ರಾಬ್ಲಮ್ ತಗೊಂಡು. ಇದಕ್ಕೆ ಮಾರ್ಗದರ್ಶನ ಏನಿದೆ ಅಂತ ನಾನು ಇವತ್ತು ನಿಮಗೆ ಹೇಳ್ತೀನಿ. ಇದು ಚಾಪ್ಟರ್ 17ಇಂದ ಪ್ರಾಫೆಟ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಫಾಹಿಷ್ ಇರಲಿಲ್ಲ. ಅಂದರೆ ಯಾರು ಫಾಹಿಷ್ ಅಂದರೆ ಬೇರೆಯವ್ರ ಬಗ್ಗೆ ಕೆಟ್ಟು ಮಾತನಾಡೋರು ಅವ್ರು ಇರಲಿಲ್ಲ. ನಾರೆ ಮುತಫಹಿಷ್, ಅವರು ತುಂಬ ದುಷ್ಟ ಶಬ್ದಗಳನ್ನು ಬೇರೆ ಯಾರಾದರೂ ಬಗ್ಗೆ ಹೇಳಿಬಿಟ್ಟು ಜನರಿಗೆ ನಗಿಸ್ತಾ ಇರಲಿಲ್ಲ. ಅಂಥ ವ್ಯಕ್ತಿ ಇರಲಿಲ್ಲ. ಇದು ಹೇಳಿಕೆ 2027. ಇದರಲ್ಲಿ ಹೇಳಿದರೆ ಅನಸ್ ಬಿನ್ ಮಲಿಕ್ ರಜಿಯಲ್ಲನವರು ಪ್ರಾಫೆಟ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಸಬಬ್ ಅಂದರೆ ಬೇರೆಯವ್ರಿಗೆ ಬೈಯೋರು ಇರಲಿಲ್ಲ. ಅವರು ಫಾಹಿಷು ಇರಲಿಲ್ಲ, ಬೇರೆಯವ್ರ ಬಗ್ಗೆ ಕೆಟ್ಟು ಮಾತನಾಡೋರು ಇರಲಿಲ್ಲ. ಯಾರಾದರೂ ತಪ್ಪು ಮಾಡ್ತಾಯಿದ್ರೆ ಅವರು ಯಾವಾಗಲೂ ಅವ್ರಿಗೆ ಕರ್ಸ್ ಮಾಡ್ತಾ ಇರಲಿಲ್ಲ, ಅಂದರೆ ಶಾಪ ಹಾಕ್ತಾ ಇರಲಿಲ್ಲ. ಆ್ಯಂಡ್ ಯಾವಾಗಾದರೂ ಏನಾದರೂ ತಪ್ಪು ಮಾಡ್ತಾಯಿದ್ರೆ ಅವ್ರಿಗೆ ತಿದ್ದಬೇಕಂದ್ರೆ ಇವನು ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ, ಏನಾಗಿಬಿಟ್ಟಿದೆ ಅವನಿಗೆ, ಅವನು ಈ ಫೋರ್ ಹೆಡ್ ಅಂದಲ್ಲ ಅದು ಧೂಳು ಆಗಿಬಿಡಲಿ ಅಂತ ಹೇಳ್ತಾಯಿದ್ರು ಅಷ್ಟೆ. ಅಂದರೆ ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ, ನಾವು ಸಂಬಂಧಗಳನ್ನು ಮಾಡ್ತೀವಿ ಜೋಡಿಯಾಗಿ, ಬಟ್ ನಾವು ಹೃದಯದಲ್ಲಿ ತುಂಬ ರಹಸ್ಯಗಳನ್ನು ಬಚ್ಚಿಟ್ಕೊಂಡಿರ್ತೀವಿ. ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಸಂಗತಿ ಜೊತೆ ತಪ್ಪುಗಳನ್ನು ಮಾಡಿಸ್ತೀವಿ. ಎಲ್ಲ ತಪ್ಪುಗಳನ್ನು ರಿಕಾರ್ಡ್ ಮಾಡಿಕೊಂಡು ಆ ಸಂಬಂಧ ನಮಗೆ ನಿಶ್ಚಿತವಾದ ಸಮಯ ಆದಮೇಲೆ ಮುಗಿಸ್ಬಿಟ್ಟು ಎಲ್ಲರ ಮುಂದೆ ಆ ತಪ್ಪುಗಳನ್ನು ಹೇಳಿಬಿಟ್ಟು ಅವ್ರ ಹೃದಯನ ಚೂರು ಚೂರು ಮಾರಿ ಹಾರ್ಟ್ ಬ್ರೇಕರ್ ಆಡ್ತೀವಿ. ಇದೆಲ್ಲ ಅವ್ರು ಮಾಡ್ತಾ ಇರ್ತಿಲ್ಲ. ಇದೆಲ್ಲ ದುಷ್ಟ ಕೆಲಸಗಳು. ದಯವಿಟ್ಟು ನಿಮ್ಮನ್ನು ಜೋಕರ್ ಕಾಮಿಡಿಯನ್ ಹ್ಯೂಮರ್ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ, ಮತ್ತು ಬೇರೆಯವ್ರಿಗೂ ಜೋಕರ್ ಹ್ಯೂಮರ್ ಆರ್ಟಿಸ್ಟ್ ಕಾಮಿಡಿಯನ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ. ಇದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.